ಅಂದ್ರೆ ಇನ್ನು ಮೆಟ್ರೋ ಬೇರೆ ಬರ್ತಾ ಐತೆ ಏರ್ಪೋರ್ಟ್ ಗೆ. ಆಮೇಲೆ ಕತೆ ಏನು ಕ್ಯಾಬ್ ಅವ್ರದ್ದು ಅಂತ. ನೀವ್ ಇಷ್ಟೆಲ್ಲಾ ಪ್ರಾಬ್ಲಮ್ಗಳು ಇಷ್ಟೆಲ್ಲ ಕ್ಯಾಬ್ ಅಲ್ಲಿ ಆಗುತ್ತೆ ಅಂತ ಹೇಳ್ತೀರಿ. ದಿನ ಬೆಳಿಗ್ಗೆ ಆದ್ರೆ ಎಲ್ಲೋ ಬೋರ್ಡ್ ಗಾಡಿಗಳು ದಿನಕ್ಕೆ ಸಾವಿರಾರು ಹೊರಗಡೆ ಬರ್ತಾ ಇದೆ. ಹೌದು. ಮತ್ತೆ ಇದು ಹೆಂಗೆ? ಈಗ ಎಷ್ಟೇ ಕಷ್ಟ ಆಗ್ಲಿ ಮಾಡ್ಲೇಬೇಕಲ್ವಾ, ಬೇರೆ ದಾರಿ ಏನು ಗೊತ್ತಿರಲ್ಲ. ಈಗ ಈಗ ಎಜುಕೇಶನ್ ಗೆ ವ್ಯಾಲ್ಯೂ ಇಲ್ದಂಗ ಆಗಿದೆ ಬೆಂಗಳೂರಲ್ಲಿ. ಎಲ್ಲಾರು ಕೆಲಸ ಕೇಳ್ಕೊಂಡು ಹೋದ್ರೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಬೇರೆ ಏನ್ ಮಾಡ್ಬೇಕು ಹೋದವರೆಲ್ಲ. ಹಂಗಾಗಿ ಇದೊಂದ್ ತಲೆಯಲ್ಲಿ ಬರುತ್ತೆ, ಏನೋ ಗಾಡಿ ಹಾಕೊಂಡ್ರೆ ದುಡಿಬಹುದೇನೋ ಅನ್ನೋ ಒಂದು ಇದು ಬರುತ್ತಲ್ವಾ. ಅಂದ್ರೆ ನಿಮ್ ಪ್ರಕಾರ ಏನಂದ್ರೆ ಈಗ ಡ್ರೈವರ್ ಆಗಿರ್ತಾನವನು, ಬೇರೆ ದಾರಿ ಗೊತ್ತಿಲ್ಲ. ಹೌದು, ಸ್ವಂತ ದುಡಿಮೆ, ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡ್ಕೊಂಡು ಹಾಳಾಗಿರೋದ್ಕಿಂತ ಸ್ವಂತ ಏನಾದ್ರು ಮಾಡ್ಕೊಳ್ಳೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಬರ್ತಾರೆ. ಅಂದ್ರೆ ಇನ್ನೊಂದು ನೋಡ್ಬೋದು ನೀವು, ಡಿಸೈರ್ ಗೆ ಎಷ್ಟು ವ್ಯಾಲ್ಯೂ ಇದೆ ಅಂದ್ರೆ ಹೌದು, ದಿನ ನಿಮ್ಗೆ ಗೊತ್ತಿರುತ್ತೆ ಇವತ್ತು ಸಿಗಲ್ಲ. ಸದ್ಯಕ್ಕೆ ಈಗ ಮಾರ್ಕೆಟಿಂಗ್ ಇರೋದಂದ್ರೆ ಈ ಡಿಸೈರ್ ಅಂದ್ರೆ ಅದು ಬುಕ್ ಮಾಡಿ 6-7 ತಿಂಗಳಿಗೆ ಬರ್ತಾ ಇತ್ತು. ಇವಾಗ ಹೊಸ ಮಾಡಲ್ ಬರ್ತಾ ಇದೆ, ಹಂಗಾಗಿ ಬುಕಿಂಗ್ ಸ್ಟಾಪ್ ಮಾಡಿದ್ದಾರೆ. 7 ತಿಂಗಳು ಬೇಕು, 8 ತಿಂಗಳು ಬೇಕು. ಅದು ಜಾಸ್ತಿ ಅಂದ್ರೆ ಎಲ್ಲೋ ಬೋರ್ಡ್ಗೆ ಇದು ಫೇಮಸ್. ಹೌದೌದು. ಸದ್ಯಕ್ಕೆ ಮಾರ್ಕೆಟಿಂಗ್ ಇರೋದೇ ಡಿಸೈರ್, ಇದು ಬಿಟ್ರೆ ಯಾವ್ದಿಲ್ಲ. ETOS ಇತ್ತು, ಸ್ಟಾಪ್ ಆಗೋಯ್ತು. ನೋಡಿ ಇಷ್ಟೊಂದು ಅಂದ್ರೆ ಈಗ 6 ತಿಂಗಳು, ಈಗ ಒಂದ್ 4-5 ತಿಂಗಳು ಅನ್ಕೊಳ್ಳಿ. 4-5 ತಿಂಗಳು ಡಿಮ್ಯಾಂಡ್ ಇದೆ ಅಂದ್ರೆ ಏನಕ್ಕೆ ಡಿಮ್ಯಾಂಡ್ ಇದೆ? ಕ್ಯಾಬ್ಗೆ ಡಿಮ್ಯಾಂಡ್ ತಾನೇ ಇದು. ನಿಜ. ಕ್ಯಾಬ್ ಮಾಡ್ತಾರೆ, ಕ್ಯಾಬ್ ಮಾಡೋರೆ ಡಿಸೈರ್ ತಗೊಳಕ್ ಹೋಗ್ತಾರೆ. ಅಂದ್ರೆ ಅಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಇನ್ನೂ ಅಷ್ಟು ತಗೊಳ್ತಾ ಇದಾರೆ ಅಂತ. ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ ಇಲ್ಲಿ, ಹೆಚ್ಚಿನ ಬೇಡಿಕೆ ಆದಾಗ ಅದು ಡಿಮ್ಯಾಂಡ್ ಅಂತ ಇದಾಗುತ್ತೆ. ಹೆಚ್ಚಿನ ಬೇಡಿಕೆ ಇದೆ ಇಲ್ಲಿ. ಹೌದೌದು. ಬೇಡಿಕೆ ಯಾಕೆ ಆಗ್ತಾ ಇದೆ? ಕ್ಯಾಬ್ ಹಾಕ್ಬೇಕು ಅಂತಾನೆ ಬೇಡಿಕೆ ಆಗ್ತಾ ಇರೋದು. ಹೌದೌದು. ಇಷ್ಟೆಲ್ಲ ಆದ್ರೂ ಇನ್ನೂ ಬರ್ತಾ ಇದಾರೆ ಅಂದ್ರೆ ಇನ್ನೂ ವರ್ಷ ಆಗ್ಬೋದು ಅಂತನ. ಇತ್ತೀಚೆಗೆ ನಮ್ ಜನ ಯಾಕೆ ಸುಮ್ನೆ ಇದಾರೋ ಗೊತ್ತಾಗ್ತಾ ಇಲ್ಲ. ಇವಾಗ ಊಬರ್ ಅಂತ ಇದೆ, ಏನೋ ಒಂದಿಷ್ಟು ಕಂಪ್ನಿಗಳು ಬಂದಿದಾವೆ. ಅವರೇ 200-300 ಕಾರ್ಗಳನ್ನ ತಗೊಳ್ಳೋದು. ಹೌದು, ಅವ್ರು ಊಬರ್ ಕಡೆಯಿಂದ ಅಟ್ಯಾಚ್ ಮಾಡಿ ಡ್ರೈವರ್ಗಳನ್ನ ಇಟ್ಟು ಇದು ಮಾಡೋದು. ಅವೆಲ್ಲ ನಮ್ಗೆ ಎಷ್ಟು ಹೊಡೆತ ಗೊತ್ತಾ? ಪ್ರಿಫರೆನ್ಸ್ ಅವ್ರಿಗೆ ಜಾಸ್ತಿ ಇರುತ್ತೆ. ಇವಾಗ ನನ್ ಪಕ್ಕ 3-4 ರೆಂಟಲ್ ಗಾಡಿಗಳಿದ್ವೆ, ಡ್ಯೂಟಿ ಫಸ್ಟ್ ಅವ್ರು ತಗೊಂಡ್ ಹೋಗ್ತಾರೆ. ಆತರ ಆಪ್ಷನ್ ಇದೆ ಅದರಲ್ಲಿ. ಹೌದು, ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಆರ್ಡರ್ ಬರುತ್ತೆ, ಅವ್ರು ತಗೊಳ್ಳಿಲ್ಲ ಅಂದ್ರೆ ಎಕ್ಸೆಪ್ಟ್ ಮಾಡಲ್ಲ, ನಿಮಗ್ ಬರ್ತಾರೆ. ಹೌದೌದು, ಆ ರೀತಿ. ಹೌದೌದು, ಇದು ಒಂದು ತುಂಬಾ ಹೊಡೆತಾನೆ. ಇದಾದ್ಮೇಲೆ ಊಬರ್ ಬ್ಲಾಕ್ ಬಂತು, ಇವಾಗ ಬಸ್ ಬರ್ತಾ ಇದೆ. ಊಬರ್ ಬಸ್ ಬರ್ತಾ ಇದೆ. ಅದ್ರ ಜೊತೆಗೆ ಮೋಸ್ಟ್ಲಿ ಊಬರ್ ಬಸ್ ಏನಿದ್ರು ಈಗ BMTC ಜೊತೆನೆ ಕಾಂಪಿಟೇಷನ್ ಇರ್ಬೋದು. ಅಂದ್ರೆ ಇನ್ನು ಮೆಟ್ರೋ ಬೇರೆ ಬರ್ತಾ ಐತೆ ಏರ್ಪೋರ್ಟ್ ಗೆ. ಆಮೇಲೆ ಕತೆ ಏನು ಕ್ಯಾಬ್ ಅವ್ರದ್ದು ಅಂತ. ಅದಾಯ್ತು ಬ್ರದರ್. ಇವಾಗ ಕೆಲವೊಂದಿಷ್ಟು ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಮೆಟ್ರೋ ಬರ್ತಾ ಇದೆ ಲಾಸ್ ಆಗುತ್ತೆ ಅಂತ. ಇವಾಗ ಕಾರಲ್ಲಿ ಕಂಫರ್ಟೇಬಲ್ ಆಗಿ ಓಡಾಡೋರು ಯಾವ ಮೆಟ್ರೋಗೆ ಹೋಗ್ತಾರೆ? ನಾವು ಅಪಾರ್ಟ್ಮೆಂಟ್ ಲಿಫ್ಟ್ ವರ್ಗೂ ಡ್ರಾಪ್ ಮಾಡ್ತೀವಿ. ಯಾವ ಮೆಟ್ರೋ ಟ್ರೈನ್ ಅಪಾರ್ಟ್ಮೆಂಟ್ ನ ಲಿಫ್ಟ್ ವರ್ಗೂ ಹೋಗುತ್ತೆ? ಕಡಿಮೆ ಆಗತ್ತೆ, 100ರಲ್ಲಿ 20% ಜನ ಹೋಗ್ಬೋದು, ಏನೋ ಅಮೌಂಟ್ ಉಳಿತಾಯ ಆಗುತ್ತೆ ಅಂತ. ಕಂಫರ್ಟೇಬಲ್ ಲೈಫ್ ಲೀಡ್ ಮಾಡೋರು ಮೆಟ್ರೋದಲ್ಲಿ ಹೆಂಗ್ ಹೋಗ್ತಾರೆ? ಯಾವ ಕಂಪ್ನಿ ಪಿಕಪ್ ಪಾಯಿಂಟ್ ವರ್ಗೂ ಮೆಟ್ರೋ ಹೋಗುತ್ತೆ? ಹೋಗಲ್ಲ. ಏನಿದ್ರು ಈ ಆಟೋದಲ್ಲಿ, ಬೈಕಲ್ಲಿ ಓಡಾಡೋರು ಮೆಟ್ರೋಕ್ ಹೋಗ್ಬೋದೇನೋ, ಆದ್ರೆ ಕಾರಲ್ಲಿ ಓಡಾಡೋರು ಮೆಟ್ರೋಕ್ ಹೋಗೋದು ತುಂಬಾ ರೇರ್, ಕಷ್ಟ. ನೋಡಿ ಇಷ್ಟೆಲ್ಲ ಅನುಭವಗಳನ್ನ ಶೇರ್ ಮಾಡಿದ್ದಾರೆ. 7 ವರ್ಷದ ಅನುಭವ. ನೀವ್ ಅನ್ಕೋತಿರ್ಬೋದು 1 ವರ್ಷ 2 ವರ್ಷ ಏನ್ ಈಗ ನಿನ್ನೆ ಮೊನ್ನೆ ಬಂದ್ಬಿಟ್ಟು ಹೇಳ್ಬಿಟ್ಟ ಅಂತಲ್ಲ. 7 ವರ್ಷದ ಅನುಭವ ಹೇಳ್ತಾ ಇದಾರೆ. ಮೊದ್ಲಂದ್ರೆ ಫಸ್ಟ್ ಡೇಗೂ ಇವಾಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ತುಂಬಾನೇ ಡಿಫ್ರೆನ್ಸ್ ಇದೆ ಬ್ರದರ್. ಮುಂಚೆ ಒಂದ್ ರೀತಿ, ಇವಾಗ ನಾನು ಇಂಡಿಕಾ ಕಾರಲ್ಲಿ ಅರ್ನಿಂಗ್ಸ್ ಮಾಡಿರೋ ಅರ್ಧ ಅಮೌಂಟ್ ಇದರಲ್ಲಿ ದುಡಿಯಾಗ ಆಗ್ತಾ ಇಲ್ಲ ಒಂದೊಂದ್ ದಿವಸ. ಅವಾಗ ಖುಷಿ ಆಗ್ತಾ ಇತ್ತು ಅರ್ನಿಂಗ್ಸ್. ಇದರಿಂದ ನಾನು ಏನೋ ಸೆಟ್ಲ್ ಆಗ್ಬೋದು, ಏನೋ ಮಾಡ್ಕೋಬಹುದು ಅಂತ. ಅವಾಗ ಆ ರೀತಿ ಇತ್ತು ಬ್ರದರ್, ಇವಾಗ ಏನು ಇಲ್ಲ ಅಷ್ಟೇ. ಅಂದ್ರೆ ಇವಾಗ ಒಂದು ಮನೇನೆ ನಡ್ಸಕ್ ಆಗಲ್ಲ ಅಂತೀರಾ? ಕಷ್ಟ, ತುಂಬಾನೇ ಕಷ್ಟ. ಈಗ ಒಂದ್ ಫ್ಯಾಮಿಲಿ, ಹೆಂಡತಿ ಮಕ್ಕಳು ಅದನ್ನ ನಡ್ಸಕ್ ಆಗಲ್ಲ. ನಡ್ಸಿದ್ರು ಏನು ಅಂದ್ರೆ ಅವ್ನ ಮನೇಲಿ ಇರಲ್ಲ. ಯಾಕಂದ್ರೆ ಈಗ 1 ಲಕ್ಷ ಕಿಲೋಮೀಟರ್ ಗಾಡಿ ಓಡೋರ್ಗು ಏನ್ ಸಮಸ್ಯೆ ಬರಲ್ಲ. 1 ಲಕ್ಷ ಕಿಲೋಮೀಟರ್ ಗಾಡಿ ಓಡುತ್ತಂದ್ರೆ ಇನ್ನು ಗಾಡಿ ಕೆಲ್ಸಗಳು ಸ್ಟಾರ್ಟ್ ಆಗ್ತವೆ. ಯಾವ ಟೈಮಲ್ಲಿ ಏನು ಖರ್ಚು ಬರುತ್ತೆ ಹೇಳಕ್ ಆಗಲ್ಲ. 1 ಲಕ್ಷ ಕಿಲೋಮೀಟರ್ ಓಡೋವರೆಗೂ 1 ವರ್ಷದ ದುಡಿಮೆಲಿ 2 ತಿಂಗಳದ್ ಬೇಕು. 1 ಲಕ್ಷ ಕಿಲೋಮೀಟರ್ ಓಡಿದ್ಮೇಲೆ 1 ವರ್ಷದಲ್ಲಿ 3 ತಿಂಗಳ ದುಡಿಮೆ ಬೇಕು. ಆಮೇಲೆ ಇನ್ನು ಓಡದಂಗೆ 4 ತಿಂಗಳು ಬೇಕು, 5 ತಿಂಗಳು ಬೇಕು, ಆಮೇಲೆ ಒಂದ್ಸತಿ 12 ತಿಂಗಳು ಬೇಕು. ಹಂಗಾಗ್ಬಿಡುತ್ತೆ. ಓಕೆ, ಆಗ್ಲಿ. ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಿದೆ? ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿ? ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳನ್ನ ಹೇಗೆ ಹಾಕ್ತಾ ಇದೀರಾ? ಕ್ಯಾಬ್ ಡ್ರೈವರ್ ಯೋಗೇಶ್. ಹೌದು, ನಮ್ದು ಹಾವೇರಿ ಬ್ರದರ್. ನಮ್ಮ ಸೈಡ್ ನವರಿಗೆ ಮಾಹಿತಿಗಳು ಸಿಗ್ತಾ ಇಲ್ಲ. ಈ ರೀತಿನೂ ಕೆಲಸ ಮಾಡ್ಬೋದು ಅನ್ನೋ ಮಾಹಿತಿಗಳು ಸಿಗ್ತಾ ಇಲ್ಲ. ನಾನ್ ಹೊಸದಾಗಿ ಬೆಂಗಳೂರಿಗೆ ಬಂದಾಗ
ಅವಾಗೆಲ್ಲ ನಾನು ಬೆಂಗಳೂರಲ್ಲಿ ಡ್ಯೂಟಿ ಮಾಡುವಾಗ ಯಾವ ಏರಿಯಾದಲ್ಲಿ ಇದೀನಿ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಸೈಡ್ನವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಯಾವಾಗ ಸ್ಟಾರ್ಟ್ ಮಾಡಿದ್ದು? ಒಂದ್ ವರ್ಷ ಆಯ್ತು. ಈಗ ಒಂದ್ ವರ್ಷ ಆಯ್ತು. ಒಂದ್ ವರ್ಷ ಆಯ್ತು. ಓಕೆ, ಹೇಗ್ ರೆಸ್ಪಾನ್ಸ್ ಬರ್ತಾ ಇದೆ? ಇವಾಗ ಈಗ ವ್ಯೂವರ್ಸ್ ಯಾವ ಸಬ್ಜೆಕ್ಟ್ ಬಗ್ಗೆ ಕೇಳ್ತಾರ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತಾ ಬಂದಿದ್ದೀನಿ ಇಲ್ಲಿವರೆಗೂ. ಈ ಓಲಾ ಉಬರ್ ಹೆಂಗ್ ಅಟ್ಯಾಚ್ ಮಾಡೋದು ಮತ್ತೆ ಹೆಂಗಿದೆ ಕೆಲವೊಂದು ಇನ್ಫಾರ್ಮೇಶನ್ ಅಲ್ಲಿಂದ ಈಗ ರೀಸೆಂಟ್ ಆಗಿ ಇದು ಡ್ರೈವಿಂಗ್ ಮಾಡೋದು ಹೆಂಗೆ ಅಂತ ಅಲ್ಲಿವರೆಗೂ. ಜೊಮ್ಯಾಟೋದು ಮಾಡಿದೀನಿ ನಾನು. ಜೊಮ್ಯಾಟೋಗೆ ಹೇಗ್ ಜಾಯಿನ್ ಆಗೋದು, ಹೇಗ್ ಆರ್ಡರ್ಸ್ ಬೀಳುತ್ತೆ, ಹೇಗ್ ಡೆಲಿವರಿ ಮಾಡೋದು, ಜನ ಏನ್ ಕೇಳ್ತಾರೆ ಇನ್ಫಾರ್ಮೇಶನ್ ಕೊಡ್ತಾ ಬಂದಿದ್ದೀನಿ. ಅವ್ರಿಗೇನೋ ಒಂದು ಇನ್ಫಾರ್ಮೇಶನ್ ತಲುಪಬೇಕು. ಯಾಕಂದ್ರೆ ನಮ್ಗೆ ಅಲ್ಲಿ ಏನೋ ಇನ್ಫಾರ್ಮೇಶನ್ ಇಲ್ಲ. ನಾನು ಹೊಸದಾಗಿ ಬಂದಾಗ್ಲೇ ಇಲ್ಲಿ ನನಗೆ ಯಾರು ಹೇಳೋರು ಇದ್ದಿದ್ದಿಲ್ಲ, ತುಂಬಾ ಕಷ್ಟ ಇತ್ತು. ನಮ್ ಸೈಡ್ ನವ್ರಿಗೆ ಒಂದು ಹೆಲ್ಪ್ ಆಗ್ಲಿ, ಇನ್ಫಾರ್ಮೇಶನ್ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡಿದ್ದು. ಓಕೆ, ಇವಾಗ ಆಲ್ರೆಡಿ ನಿಮ್ಗೆ ಒಂದು 15,000 ಚಿಲ್ಲರೆ ಸಬ್ಸ್ಕ್ರೈಬರ್ ಇದ್ದಾರೆ. ಈಗ ಅವ್ರ ಎಕ್ಸೆಪ್ಟೇಷನ್ ಏನಿದೆ ಮತ್ತೆ ನಿಮ್ ವಿಡಿಯೋಸ್ ಗಳು ಹೇಗ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ? ತುಂಬಾ ಜನ ಹೆಲ್ಪ್ ಆಗುತ್ತೆ, ಈ ರೀತಿನೇ ಪಾಸಿಟಿವ್ ಫೀಡ್ಬ್ಯಾಕ್ ತುಂಬಾ ಇದೆ. ನಮಗ್ ಗೊತ್ತಿಲ್ಲದ ವಿಷಯನ ಹೇಳ್ತಿದ್ದೀರಾ ಅಂತ ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ. ಮತ್ತೆ ಇನ್ನು ಮುಂದೆ ಏನು ಯೂಟ್ಯೂಬ್ ಕಂಟಿನ್ಯೂ ಆಗುತ್ತಾ ಹೇಗೆ? ಹೌದು. ಅಂದ್ರೆ ಈಗ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ರಿ ಅಂದ್ರೆ ಯಾಕೆ ಯೂಟ್ಯೂಬ್, ಫಸ್ಟ್ ಆಫ್ ಆಲ್ ನೀವು ಯಾಕೆ ಯೂಟ್ಯೂಬ್ ಮಾಡಿದ್ರಿ ಅದ್ನೇಳಿ? ಅಂದ್ರೆ ಈಗ ಜನಗಳಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತಾನೋ, ನಾನು ಇದ್ರಲ್ಲಿ ನನಗೆ ಇನ್ಫಾರ್ಮೇಶನ್ ಏನಿರ್ಲಿಲ್ಲ. ನಾನು ಈ ಕೆಲಸ ಸ್ಟಾರ್ಟ್ ಮಾಡುವಾಗ ನನಗೇನು ಗೊತ್ತಿರ್ಲಿಲ್ಲ ಬೆಂಗಳೂರು ಅಂದ್ರೆ. ಏನು ಗೊತ್ತಿಲ್ಲದೆ ಕಷ್ಟ ಪಟ್ಕೊಂಡ್ ಹೆಂಗೋ ಮಾಡ್ಕೊಂತ ಬಂದೆ. ಹೊಸದಾಗಿ ಮಾಡೋರಿಗೆ ಏನೋ ಒಂದು ಹೆಲ್ಪ್ ಆಗುತ್ತೆ, ಇನ್ಫಾರ್ಮೇಶನ್ ಕೊಡೋಣ ಅಂತಂದು ಸ್ಟಾರ್ಟ್ ಮಾಡಿದ್ದು. ಓಕೆ, ಅಂದ್ರೆ ಯಾರಾದ್ರೂ ಸಿಕ್ಕಿ ಹೇಳಿದಾರ ನಿಮ್ಗೆ ಮೀಟ್ ಆಗಿ ಈ ರೀತಿ ನಿಮ್ ಇನ್ಫಾರ್ಮೇಶನ್ ನಂಗೆ ಯೂಸ್ ಆಯ್ತು ಅಂತ? ತುಂಬಾ ಜನ ಹೇಳಿದಾರೆ ಬ್ರದರ್. ಕೆಲವೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಇದೆ. ನನ್ಗೆ ಲಾಸ್ಟ್ ಒಂದು ಕಮೆಂಟ್ ಬಂದಿತ್ತು, ಊರಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದೆ, ಕಾರ್ ತಗೊಂಡು ಇಲ್ಲಿ ಬಂದು ಕಂಪ್ನಿಗೆ ಅಟ್ಯಾಚ್ ಮಾಡಿದ್ದೀನಿ, ಜೀವನ ಈಗ ಸುಧಾರಿಸಿದೆ ಅಂತ. ಈ ಒಂದು ಕಮೆಂಟ್ ನನಗೆ ತುಂಬಾ ಖುಷಿ ಕೊಡುತ್ತೆ. ಒಬ್ಬರಿಗಾದ್ರೂ ಹೆಲ್ಪ್ ಆಯ್ತಲ್ಲ. ಅದ್ರ ಜೊತೆಗೆ ಬ್ಯಾಡ್ ಕಮೆಂಟ್ಸ್ ಬಂದೇ ಬರುತ್ತೆ. ಮಾಡ್ತಾರೆ ಬ್ರದರ್. ಅದು ಏನಂದ್ರೆ ಅಷ್ಟೇ, ನಿಮ್ ಕೆಲಸ ನೀವು ಮಾಡ್ತಾ ಇರಿ, ನಮ್ ಕೆಲಸ ನಾವು ಮಾಡ್ತಾ ಇರ್ತೀವಿ ಅನ್ನೋದಷ್ಟೇ. ಓಕೆ ಓಕೆ, ಆಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ, ಇನ್ನು ಇದೇ ರೀತಿ ಕಂಟಿನ್ಯೂ ಮಾಡಿ. ಥ್ಯಾಂಕ್ಸ್ ಬ್ರದರ್. ಓಕೆ, ಯೋಗೇಶ್ ಅವರು ಕ್ಯಾಬ್ ಡ್ರೈವರ್ ಯೋಗೇಶ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ, ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಹೋಗಿ ಅವ್ರ ವಿಡಿಯೋನ ಚೆಕ್ ಮಾಡಿ. ಅದ್ರಲ್ಲಿ ನಿಮ್ಗೆ ಇನ್ನೂ ನನ್ನ ಹತ್ರ ಎಷ್ಟು ಶೇರ್ ಮಾಡ್ಕೊಂಡಿದಾರೋ ಇದ್ರ ದುಪ್ಪಟ್ಟು ಅದರಲ್ಲಿದೆ. ಓಕೆ, ಮತ್ತೆ ಸಿಗೋಣ ನಿಮ್ಗೆ, ಮತ್ತೆ ಯಾವಾಗಾದ್ರೂ ಮೀಟ್ ಮಾಡೋಣ, ಮತ್ತೆ ಇದೇ ರೀತಿ ವಿಡಿಯೋಸ್ನ ಮಾಡಿ ಇನ್ನೂ ಹಲವಾರು ವಿಡಿಯೋಸ್ನ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀವಿ. ಏನಾದ್ರು ಹೇಳಂಗಿದ್ರೆ ಹೇಳ್ಬೋದು. ಜೆ ಬ್ರೋ ಅವರು ಇವತ್ತು ನಮ್ಮನ್ನ ಬಂದು ಮೀಟ್ ಆಗಿದ್ದಂತ ನಂಗೆ ತುಂಬಾ ಖುಷಿ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಕೆಲಸ ಮಾಡ್ತಾ ಇರಿ, ಎಲ್ರಿಗೂ ಒಂದಲ್ಲ ಒಂದ್ ದಿವಸ ಸಕ್ಸಸ್ ಸಿಗುತ್ತೆ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.